ಕರ್ನಾಟಕ ರಾಜ್ಯ ಖಾಸಗಿ ಶಾಲಾ ಕಾಲೇಜು ಆಡಳಿತ ಮಂಡಳಿಗಳ ಒಕ್ಕೂಟದ ಆಶ್ರಯದಲ್ಲಿ ಯಲಹಂಕ ಉಪನಗರದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತ್ಯೋತ್ಸವ ಹಾಗೂ ಕೆಂಪೇಗೌಡ ಪ್ರಶಸ್ತಿ ಪ್ರದಾನ ಸಮಾರಂಭ ಯಶಸ್ವಿಯಾಯಿತು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸಭಾಪತಿಗಳಾದ ಸನ್ಮಾನ್ಯ ಶ್ರೀ ಬಸವರಾಜ್ ಎಸ್ ಹೊರಟ್ಟಿರವರು, ಯಲಹಂಕ ಕ್ಷೇತ್ರ ಶಾಸಕರಾದ ಸನ್ಮಾನ್ಯ ಶ್ರೀ SR ವಿಶ್ವನಾಥ್ ರವರು, ಸನ್ಮಾನ್ಯ ಶ್ರೀ HM ರಮೇಶ್ ಗೌಡರವರು, ವಿಧಾನ ಪರಿಷತ್ ಮಾಜಿ ಸದಸ್ಯರು, ಸನ್ಮಾನ್ಯ ಶ್ರೀ KG ಆಂಜಿನಪ್ಪ ರವರು, ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ, ಸನ್ಮಾನ್ಯ ಶ್ರೀ ಡಾಕ್ಟರ್ ಶ್ರೀ ರಾಮಚಂದ್ರ ರವರು, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಖಾಸಗಿ ಶಾಲಾ ಕಾಲೇಜು ಆಡಳಿತ ಮಂಡಳಿಗಳ ಒಕ್ಕೂಟ, ಶ್ರೀ ಡಾಕ್ಟರ್ ವಿ ಸುರೇಶ್ ರವರು, ಪ್ರಧಾನ ಕಾರ್ಯದರ್ಶಿ, ಉಪಾಧ್ಯಕ್ಷರುಗಳು ಶ್ರೀ ಡಾಕ್ಟರ್ CD ಪಾಪೇಗೌಡ, ಶ್ರೀ ಮೋಹನ್ ರಾಜ್, ಖಜಾಂಚಿ ಶ್ರೀ ಡಾಕ್ಟರ್ HV ಚಿಕ್ಕ ಹನುಮಂತೇಗೌಡ, ಕಾರ್ಯದರ್ಶಿಗಳು ಶ್ರೀ RB ಬೇರೇಗೌಡ, ಶ್ರೀ DN ಪರಮೇಶ್ ಹಾಗೂ ಎಲ್ಲ ನಿರ್ದೇಶಕರುಗಳು ಮತ್ತು ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಪುರಸ್ಕೃತರು, ಶಿಕ್ಷಕರು, ಸಮಾಜ ಸೇವಕರು ಭಾಗವಹಿಸಿದ್ದರು. ಯಲಹಂಕದ ಮಿನಿ ವಿಧಾನಸೌಧದ ಆವರಣದಲ್ಲಿರೋ ಕೆಂಪೇಗೌಡರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ನಂತರ ಕೆಂಪೇಗೌಡರ ಪ್ರತಿಮೆಯನ್ನು ಬೆಳ್ಳಿ ರಥದಲ್ಲಿ ಇಟ್ಟು ಶಾಲಾ ವಿದ್ಯಾರ್ಥಿಗಳು, ಸಾರ್ವಜನಿಕರು ಹಾಗೂ ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ಅಂಬೇಡ್ಕರ್ ಭವನದವರೆಗೆ ಮೆರವಣಿಗೆ ನಡೆಸಲಾಯಿತು ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ 41 ಗಣ್ಯರಿಗೆ ನಾಡಪ್ರಭು ಕೆಂಪೇಗೌಡರ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇರ್ತಕ್ಕಂಥ ಕೆಂಪೇಗೌಡರಿಗೆ ಮಾಲಾರ್ಪಣೆ ಮಾಡಿದ್ವಿ. ತದನಂತರ ಮಿನಿ ವಿಧಾನಸೌಧ ಹತ್ರ ಇರ್ತಕ್ಕಂಥ 3 ಪ್ರತಿಮೆಗಳಿಗೆ ಮಾಲಾರ್ಪಣೆಯೊಂದಿಗೆ ಭವ್ಯ ಕೆಂಪೇಗೌಡರ ಪ್ರತಿಮೆಯನ್ನು ಮೆರವಣಿಗೆಯೊಂದಿಗೆ ಈ ಒಂದು ಅಂಬೇಡ್ಕರ್ ಭವನಕ್ಕೆ ಬಂದ್ವಿ. ಎಷ್ಟು ಜನಕ್ಕೆ ಪ್ರಶಸ್ತಿ ಪ್ರದಾನ ಮಾಡಿದ್ವಿ? ಇವತ್ತು 41 ಜನಕ್ಕೆ ಪ್ರಶಸ್ತಿ ಪ್ರದಾನ ಮಾಡಿದ್ವಿ. ಯಾವ್ಯಾವ ಕ್ಷೇತ್ರ? ಎಲ್ಲ ಕ್ಷೇತ್ರಗಳಲ್ಲೂ ಕಸ ತಳ್ಳೋರಿಂದ ಹಿಡಿದು IAS ಅಧಿಕಾರಿವರೆಗೂ ಮಾಡಿದ್ದೀವಿ. ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರಾರಂಭಗೊಂಡಂಥ ನಮ್ಮ ಕರ್ನಾಟಕ ರಾಜ್ಯ ಖಾಸಗಿ ಶಾಲಾ ಕಾಲೇಜು ಆಡಳಿತ ಮಂಡಳಿಯ ಒಕ್ಕೂಟದ 19 ಸದಸ್ಯರಿಂದ ನಾವು ಒಳಗೊಂಡು ಪ್ರಾರಂಭ ಮಾಡಿದ್ದೀವಿ. ಅಲ್ಲಿಂದ ಇದುವರೆಗೂ ಸಹ ಮೊದಲನೆಯದಾಗಿ ಕೆಂಪೇಗೌಡ ಜಯಂತಿ, ಎರಡನೆಯದು ಶಿಕ್ಷಕರ ದಿನಾಚರಣೆ, ಮೂರನೆಯದು ಮಕ್ಕಳ ದಿನಾಚರಣೆ, ಮತ್ತು ವರ್ಷಕ್ಕೆ 2 ಸಾರಿ ಶಿಕ್ಷಕರಿಗೆ ತರಬೇತಿ ಕಾರ್ಯಾಗಾರವನ್ನು ಸಹ ನಾವು ಏರ್ಪಡಿಸ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕೆಲ್ಲ ನಮಗೆ ಸಂಪನ್ಮೂಲವನ್ನು ನಮ್ಮ ಸಂಸ್ಥೆಯ 19 ಜನ ಏನಿದ್ದೀರಿ ಅವರೇ ಬರೆಸ್ಕೊಂಡು ಈ ಸಂಘವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗತಕ್ಕಂಥದ್ದಕ್ಕೆ ಕಾರಣಕರ್ತರಾಗಿರ್ತಾರೆ. ಮತ್ತು ಇದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗಲಿ ಅಂತ ನಮ್ಮ ಏನು ಸದಸ್ಯರಿದ್ದಾರೆ 19 ಜನ ಹೋಗಿ ಈಗ 24 ಜನ ಆಗಿದ್ದಾರೆ. 24 ಜನ ಸದಸ್ಯರಲ್ಲೂ ಒಂದು ಮನವಿಯನ್ನು ಏನು ಮಾಡ್ಕೊಳ್ತೀವಿ ಅಂದರೆ, ಇದೇ ರೀತಿ ಪ್ರತಿ ವರ್ಷ ನಡೆಸ್ಕೊಂಡು ಹೋಗಿ ಅಂತಕ್ಕಂಥ ಒಂದು ಮನವಿಯನ್ನು ಮಾಡ್ತಾ 40 ಜನಕ್ಕೆ ಕೊಡೋ ಬದಲು 4 ಜನಕ್ಕೆ ಕೊಟ್ಟರು ಪ್ರಶಸ್ತಿಯನ್ನು ನಿಲ್ಲಿಸಬೇಡಿ ಕೆಂಪೇಗೌಡರ ಹೆಸರಲ್ಲಿ. ಯಾಕಂದರೆ ಯಲಹಂಕದಲ್ಲಿ ಪ್ರಾರಂಭ ಮಾಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಪ್ರಶಸ್ತಿ ನಿಲ್ಲಿಸೋದು ಬೇಡ. ಶಿಕ್ಷಕರ ದಿನಾಚರಣೆ, ಮಕ್ಕಳ ದಿನಾಚರಣೆ ಯಾವುದೂ ನಮ್ಮ ಒಕ್ಕೂಟದಿಂದ ನಿಲ್ಲಿಸೋದು ಬೇಡ ಅಂತಕ್ಕಂಥ ಮಾತನ್ನು ನನ್ನ ಆತ್ಮೀಯ ಸದಸ್ಯರಿಗೆ ಮನವಿಯನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜಯ ಕರ್ನಾಟಕ. 2022ರಲ್ಲಿ ಪ್ರಾರಂಭ ಮಾಡಿ ನಮ್ಮ ಜಯ ಶಿಕ್ಷಕರನ್ನು ಗುರುತಿಸೋದು ಇದರಲ್ಲಿ. ಅದರಿಂದ ಪ್ರಥಮವಾಗಿ ನಾವು ಕೆಂಪೇಗೌಡ ಜಯಂತಿ ಮಾಡಿದ್ವಿ. ಆಮೇಲೆ ಶಿಕ್ಷಕರ ಜಯಂತಿ, ಮಕ್ಕಳ ದಿನಾಚರಣೆ ಇದೆಲ್ಲ ಮಾಡಿ ಮಕ್ಕಳಿಗೂ ಅನುಕೂಲ ಆಗಬೇಕು, ಶಿಕ್ಷಕರಿಗೂ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಲ್ಲಿ ಜೊತೆಯಲ್ಲಿ ನಮ್ಮ ಶಾಲಾ ಸಂಸ್ಥೆಗಳು, ಶಾಲೆಗಳಿಗೂ ಅನುಕೂಲ ಆಗಬೇಕು ಆ ರೀತಿಯಲ್ಲಿ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಪ್ರಥಮ ಬಾರಿ 120 ಅಭ್ಯರ್ಥಿಗಳಿಗೆ ಪ್ರಶಸ್ತಿ ಕೊಟ್ಟಿದ್ರಿ. 2ನೇ ವರ್ಷ 115 ಕೊಟ್ಟಿದ್ರಿ. 3ನೇ ವರ್ಷ 75 ಕೊಟ್ಟಿಲ್ಲ ಲಾಸ್ಟ್ ಟೈಮ್. ಈ ವರ್ಷ 41 ಕೇಳಿಸಿದ್ದೀವಿ. ನಮ್ಮ ಪದಾಧಿಕಾರಿಗಳು ಹೇಳ್ತಾರೆ ಇನ್ನೂ ಕಡಿಮೆ ಮಾಡಬೇಕು, ಜಾಸ್ತಿ ಕೊಟ್ಟಷ್ಟು ಚೆನ್ನಾಗಿರೋದಿಲ್ಲ ಅಂತ ನಮ್ಮ ಪಾಪೇಗೌಡರು ನೆನ್ನೆ ಹೇಳ್ತಾಯಿದ್ರು. ಅದರಿಂದ ನೋಡೋಣ, ಇನ್ನು ಮುಂದೆ ಕಡಿಮೆ ಆಗೋಂತೂ ಆಗಲ್ಲ, ಜಾಸ್ತಿನೇ ಆಗ್ತಾ ಇರುತ್ತೆ. ಇನ್ನು ಮುಂದೆ ನಮ್ಮ ಅಧ್ಯಕ್ಷ ಹೇಳಿದ ರೀತಿಯಲ್ಲಿ ಯಾರೇ ಇದ್ದರೂ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಇದು ನಡಿಬೇಕಷ್ಟು ಉದ್ಘಾಟನೆ ಮಾಡಿಬಿಟ್ಟಿದ್ದೀರಿ, ಸಂಸ್ಥೆ ಓಪನ್ ಮಾಡಿಸಿದ್ದೀರಿ, ಯಾರೊಬ್ಬರು ನಡ್ಕೊಂಡು ಹೋಗ್ತಾ ಇರ್ತಾರೆ. ನಡಿಬೇಕು. ಕೆಂಪೇಗೌಡ ಜಯಂತಿ ಆಗಬೇಕು, ಶಿಕ್ಷಕರ ಜಯಂತಿ ಆಗಬೇಕು, ಮಕ್ಕಳ ದಿನಾಚರಣೆಯೂ ಆಗಬೇಕು. ಒಳ್ಳೊಳ್ಳೆ ಈ ಥರ ನಮ್ಮ ವಕೀಲರು, ನಮ್ಮ ಸುರೇಶ್ ಗೌಡರು ಅಂಥವ್ರಿಗೆ ಕರೆಸಿ ನಾವು ಮಾತಾಡ್ತಿದ್ದವಾಗ ಅಂಥವ್ರಿಗೆ ನಾವು ಪ್ರಶಸ್ತಿ ಕೊಟ್ಟರೆ ನಮ್ಮ ಅದೃಷ್ಟ ಅಂತ ತಿಳ್ಕೊತೀರಿ ಅಂತೇಳಿ ಇನ್ನು ಮುಂದೆ ಆ ಥರ ವ್ಯಕ್ತಿಗಳನ್ನೇ ಗುರುತಿಸಿ ಇನ್ನೂ ಹೆಚ್ಚಾಗಿ ಈ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಒಕ್ಕೂಟದ ಪರವಾಗಿ ಎಲ್ಲ ನಮ್ಮ ಸದಸ್ಯರ ಸಹಕಾರದಲ್ಲಿ ನಾವೇನೂ ಮಾಡೋಕ್ಕಾಗಲ್ಲ. ಎಲ್ಲ 24 ಜನ ಸಹಕಾರ ನಮ್ಮ ಸದಸ್ಯರುಗಳು ಒಕ್ಕೂಟದ ಎಲ್ಲರೂ ಕೊಟ್ಟಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳು ಅರ್ಪಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ. ನಾನು ಚಿಕ್ಕ ಹನುಮಂತೇಗೌಡ, ಕರ್ನಾಟಕ ರಾಜ್ಯ ಖಾಸಗಿ ಶಾಲಾ ಕಾಲೇಜು ಆಡಳಿತ ಮಂಡಳಿ ಒಕ್ಕೂಟದ ಖಜಾಂಚಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನಿಜವಾಗಲೂ ಸಂಘಟನೆಗಳು ಅಂದರೆ ಹೋರಾಟಕ್ಕೆ ಮಾತ್ರ ಸೀಮಿತ ಅಂತೇಳಿ ಇವತ್ತೆಲ್ಲರೂ ಭಾವಿಸ್ಕೊಂಡಿದ್ದಾರೆ. ಸಂಘಟನೆಗಳಲ್ಲಿ ಸಮಾಜಮುಖಿಯಾಗಿ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥದ್ದು, ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಸಾಕಷ್ಟು ಅವಕಾಶಗಳಿದೆ. ಆ ಅವಕಾಶಗಳನ್ನು ನಮ್ಮ ಈ ಕಾಸ್ಮೋ ಸಂಘಟನೆ ಅಂತ ಏನು ಹೇಳ್ತೀವಿ, ಈ ಸಂಘಟನೆ ಸದುಪಯೋಗಪಡಿಸ್ಕೊಂಡಿದೆ ಅಂತೇಳಿ ನನ್ನ ಭಾವನೆ. ಏಕೆಂದರೆ ನೋಡಿ, ಇಲ್ಲಿ ಒಬ್ಬ
ಅತ್ಯುತ್ತಮ ಸ್ಥಾನ ಪಡೆದಿರ್ತಕ್ಕಂಥವ್ರು ಇರ್ಬೋದು, ಕೆಳ ಹಂತದಲ್ಲಿರುವಂಥವ್ರು ಇರ್ಬೋದು. ಇವತ್ತು ಪೌರ ಕಾರ್ಮಿಕರನ್ನು ಗುರುತಿಸೋದು ಭಾಳ ಕಡಿಮೆ. ನಮ್ಮ ಸಂಸ್ಥೆ ಪೌರ ಕಾರ್ಮಿಕರಿಂದ ಹಿಡಿದು ಒಬ್ಬ ವಕೀಲರಿಂದ ಹಿಡಿದು ಒಬ್ಬ ವೈದ್ಯರವರೆಗೂ ನಾವು ಗುರುತಿಸಿ ಇವತ್ತು ಒಂದು ಕೆಂಪೇಗೌಡ ಜಯಂತಿಯನ್ನು ನಾವು ಜಯಂತಿಯ ಸುಸಂದರ್ಭದಲ್ಲಿ ಅವರಿಗೆ ಪ್ರಶಸ್ತಿ ಕೊಟ್ಟು ಪೂರೈಸ್ತಕ್ಕಂಥದ್ದು, ಅವ್ರನ್ನ ಅಭಿನಂದಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸಂಸ್ಥೆ ಮಾಡ್ತಾ ಬಂದಿದೆ. ಬಟ್ ಇಷ್ಟೇ ಅಲ್ಲ, ಇದರ ಮಧ್ಯೆ ನಾವು ಸರ್ಕಾರದ ಜೊತೆ ಸಾಕಷ್ಟು ಹೋರಾಟಗಳು ಇದೆ. ನಿಮಗೆಲ್ಲ ಗೊತ್ತೇ ಇದೆ ಮಾಧ್ಯಮ ಮಿತ್ರರಿಗೆ, ಖಾಸಗಿ ಶಾಲೆ ಅಂದರೆ ಎರಡು ಅರ್ಥ ಇದೆ. ಖಾಸಗಿ ಶಾಲೆ ಅಂದರೆ ಖಾಲಿ ಬ್ಲೇಡು ಲೂಟಿಕೋರರು ಅಂತ ಕೆಲವು ವೇದಿಕೆಗಳಲ್ಲಿ ಚರ್ಚೆ ಆಗುತ್ತೆ. ನಿಜವಾಗ್ಲೂ ನಾನು ಹೇಳಕ್ಕೆ ಬಯಸ್ತೇನೆ, ಖಾಸಗಿ ಶಾಲೆ ಅಂದರೆ ನಿಜವಾಗ್ಲೂ ಬಡ್ಜೆಟ್ ಶಾಲೆಗಳೇನಿದೆಯಲ್ಲ, ಇವು ದೇಶ ಕಟ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ, ಸಮಾಜ ಕಟ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಇವರನ್ನು ನಮ್ಮ ಸರ್ಕಾರಗಳು, ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಜನಪ್ರತಿನಿಧಿಗಳು ಸಹ ನಮ್ಮನ್ನು ಒಂದು ಕಣ್ಣನ್ನು ಹಾಯಿಸಿ ನಮ್ಮ ಕಷ್ಟಗಳು ಏನಿದೆ ಅಂತ ಪರಿಹಾರ ಮಾಡಬೇಕು ಅಂತೇಳಿ ಸಹ ಈ ವೇದಿಕೆ ಮುಖಾಂತರ ನಾನು ಮನವಿ ಮಾಡ್ತೀನಿ. ಅಂತ ಒಬ್ಬ ಹಳ್ಳಿ ಹುಡುಗನ್ನ ಇವತ್ತು 2,000ಕ್ಕೂ ಹೆಚ್ಚು ಶಾಲಾ ಕಾಲೇಜುಗಳಿಗೆ ಭೇಟಿ ಕೊಟ್ಟು ನಾನು ಒಂದು ಮೋಟಿವೇಶನ್ ಸ್ಪೀಚ್ ಮಾಡಿದ್ದೀನಿ. ಆದರೆ ಎಲ್ಲೂ ಒಂದು ಅಪ್ಲಿಕೇಶನ್ ನಾವು ಹಾಕ್ದಿರಾ, ಎಲ್ಲೂ ₹1 ದುಡ್ಡು ಕೊಡ್ದಿರಾ ಈ ನಮ್ಮಂಥ ಹಳ್ಳಿಯಲ್ಲಿರೋಂತಹ ಅವ್ರನ್ನ ಐಡೆಂಟಿಫೈ ಮಾಡಿ ಇವತ್ತು ಒಂದು ಒಳ್ಳೆ ಪ್ರಶಸ್ತಿ ಕೊಟ್ಟಿರೋದಕ್ಕೆ ತುಂಬ ಖುಷಿ ಆಗುತ್ತೆ. ಈ ಒಕ್ಕೂಟ ಇದೇ ರೀತಿಯಾಗಿ ನಡ್ಕೊಂಡು ಹೋಗಲಿ. ನಮ್ಮಂಥ ಎಷ್ಟೋ ಜನ ಸಮಾಜ ಸೇವೆ ಮಾಡ್ತಾ ಇರೋರಾಗ್ಬೋದು ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರೋಂಥವ್ರನ್ನ ಐಡೆಂಟಿಫೈ ಮಾಡಿ ಈ ಒಕ್ಕೂಟ ಕೊಡ್ತಾ ಇದೆ. ಮುಂದೆ ಇದೇ ರೀತಿಯಾಗಿ ಕೊಡಲಿ ಅಂತ ನಾನು ಆಶಿಸ್ತೀನಿ. ಸುರೇಶ್ ಗೌಡ ಅಂತ.